ಇನ್ನು ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯನವರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮಗೆ ನಿಜವಾಗ್ಲೂ ತಾಕತ್ತು ದಮ್ಮು ಇದ್ರೆ ಅಭಿವೃದ್ಧಿ ಇಟ್ಕೊಂಡು ರಾಜಕಾರಣ ಮಾಡಿ, ದ್ವೇಷದ ರಾಜಕಾರಣ ಮಾಡಬೇಡಿ. ಪ್ರತಾಪ್ ಸಿಂಹನ್ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಯಾಕೆ? ನಾನು ಸೋಮಾರಿ ಸಿದ್ದನ ರೀತಿಯಲ್ಲಿ ಜಾತಿ ರಾಜಕಾರಣ ಮಾಡಿಲ್ಲ, ಅಭಿವೃದ್ಧಿ ರಾಜಕಾರಣ ಮಾಡ್ತಾ ಇದ್ದೀನಿ. ಮೈಸೂರಲ್ಲಿ ಕಾಂಗ್ರೆಸ್ ಸೋತ ಕೂಡಲೇ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡುತ್ತೆ ಅಂತ ಮೈಸೂರಿನ ಹುಣಸೂರಿನಲ್ಲಿ ಪ್ರತಾಪ್ ಸಿಂಹ ಅವರ ಆಕ್ರೋಶ ಇದೆ. ನನ್ನ ಮೇಲೆ ಇಷ್ಟೊಂದು ನಿಮಗೆ ದ್ವೇಷ? ಯಾರು ಬಡವ್ರ ಮಕ್ಕಳು, ಯಾವ ಹಿನ್ನೆಲೆ ಇಲ್ದಿದ್ದರು ಬಂದು ರಾಜಕಾರಣ ಮಾಡಬಾರ್ದು, ಒಳ್ಳೆ ಕೆಲಸ ಮಾಡಬಾರ್ದು ಅಂತಲ್ಲ. ಆಯಿತು, ನನ್ನ ಜೊತೆ ನೀವು ಇಷ್ಟು 40 ವರ್ಷ ರಾಜಕಾರಣ ಮಾಡಿದಿರಲ್ಲ, ನಾನು ಬರೀ 9.5 ವರ್ಷ ಮಾಡಿರೋದು. ನಾನು 9.5 ವರ್ಷದಲ್ಲಿ ನನ್ನ ಕ್ಷೇತ್ರಕ್ಕೆ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀನಿ. ನೀವು 40 ವರ್ಷ ರಾಜಕಾರಣದಲ್ಲಿ ನೀವೇನು ಮಾಡಿದ್ದೀರಿ ಅಂತ ಹೇಳಿ ನೋಡೋಣ. ಬರೀ ಜನಕ್ಕೆ ಅದು ಇದು ಇಟ್ಕೊಂಡು ತಮಟೆ ಹೊಡ್ಕೊಂಡು ಜನರನ್ನ ಜಾತಿನ ಎತ್ಕಟ್ಟಿ, ನೀನು ಗೌಡ, ನೀ ಲಿಂಗಾಯತ, ನೀ ಕುರುಬ, ನೀ SC, ನೀ ST ಇವು ಮಾಡ್ಕೊಂಡಿದ್ದಾರೆ. ನಾನು ನಿಯತ್ತಾಗಿ ರಾಜಕಾರಣವನ್ನು ಮಾಡ್ತಾಯಿದ್ದೀನಿ, ಅಭಿವೃದ್ಧಿ ರಾಜಕಾರಣವನ್ನು ಮಾಡ್ತಾಯಿದ್ದೀನಿ. ಇದನ್ನು ಸಹಿಸ್ಲಿಕ್ಕಾಗ್ದಲ್ಲೇ ಪ್ರತಾಪ್ ಸಿಂಹ ಎಲ್ಲಿ ಬೆಳೆದ್ಬಿಡ್ತಾನೋ ಅವನ್ನ ತುಳಿದು ಬಿಡಬೇಕು ಅಂತ ಈ ರೀತಿ ಅವ್ಯಾಹತವಾದಂಥ ದಾಳಿಯನ್ನು ಮಾಡ್ತಿದ್ದಾರೆ. ನಾನು ನಿಮಗೆ ಮುಂದೆನೂ ಕೂಡ ಈ ದಾಳಿಗಳು ನಿಲ್ಲಲ್ಲ. ಯಾಕೆಂತಂದರೆ ಮುಖ್ಯಮಂತ್ರಿಗಳಿಗೆ ಗೊತ್ತು, ಮೈಸೂರು ಮತ್ತು ಕೊಡಗು, ಮೈಸೂರು ಅವ್ರದ್ದೇ ತವರು ಕ್ಷೇತ್ರ. ಇಲ್ಲಿ ಅವರು ಯಾರನ್ನೇ ನಿಲ್ಲಿಸಿದ್ರು ಕೂಡ ಸೋಲೋದು ಖಚಿತ, ಪ್ರತಾಪ್ ಸಿಂಹ ಗೆಲ್ತಾನೆ ಅನ್ನೋದು ಅವ್ರಿಗೆ ಗೊತ್ತು. ಯಾಕಂದರೆ ಜನದ ಆಶೀರ್ವಾದ ನನ್ನ ಮೇಲೆ ಇದೆ, ಆ ತಾಯಿ ಚಾಮುಂಡಿಯ, ಕಾವೇರಿ ತಾಯಿಯ ಕೃಪೆ ಇದೆ. ಹಾಗಾಗಿ ಇಲ್ಲಿ ಸೋತ್ ಕೂಡಲೇ ಅವ್ರ ಮುಖ್ಯಮಂತ್ರಿ ಚೇರ್ ಅಲ್ಲಾಡುತ್ತಲ್ಲ, ಅದಕ್ಕೋಸ್ಕರ ನನ್ನ ಮೇಲೆ ದಾಳಿ ಮಾಡ್ತಾರೆ, ಇನ್ನೊಂದು ದಾಳಿ ಮಾಡ್ತಾರೆ. ನನಗೆ ಗೊತ್ತು, ಎಲ್ಲ ರೀತಿ ದಾಳಿನೂ ಮಾಡ್ತೀವಿ, ನೀವು ಆ ದಾಳಿಗೆ ಸಿದ್ಧರಾಗಿದ್ದೀರಿ. ಯಾಕೆಂದರೆ ನಾನು 24ನೇ ತಾರೀಕು ಹೇಳಿಕೆ ಕೊಟ್ಟು ಕೂಡಲೇ 16ನೇ ತಾರೀಕು ಯಾರ್ದೋ ವಿರುದ್ಧ ಇದ್ದಂಥ FIRನ ಇಟ್ಕೊಂಡ್ಬಿಟ್ಟು ನನ್ನ ತಮ್ಮನ್ನು ಎಳೆತರ್ತೀರಿ ಅಂತ ಹೇಳಿದರೆ ನೀವು ಇನ್ನು ಮುಂದೆ ಸತತವಾಗಿ ನನ್ನ ಮೇಲೆ ಆಕ್ರಮಣ ಮಾಡ್ತೀರಿ ಅಂತೇಳಿ ಹೇಳಿ ನನಗೆ ಗೊತ್ತು. ಆದರೆ ನಾನು ಕಾಂಗ್ರೆಸ್ಸಿಗರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋವಂಥದ್ದು ಇಷ್ಟೇ. ಸರ್, ನಾನು ಬಹಳ ಕಟುವಾಗಿ ಶಬ್ದವನ್ನು ಬಳಸೋಕ್ಕೆ ಇಷ್ಟಪಡಲ್ಲ, ಆದ್ರೂ ಕೂಡ ತುಂಬ ಕೆಣಕಿದ್ರೆ ಅದಕ್ಕೋಸ್ಕರ ಹೇಳ್ತೀನಿ. ನಿಮಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ, ದಮ್ಮಿದ್ರೆ ನನ್ನ ಮೇಲೆ ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ನನ್ನ ಮೇಲೆ ನೀವು ಅಭಿವೃದ್ಧಿ ವಿಚಾರಗಳಿಟ್ಕೊಂಡು ನನ್ನ ಮೇಲೆ ಹೋರಾಟ ಮಾಡಿ. ಅಭಿವೃದ್ಧಿ ವಿಚಾರನ ನಾನು 9.5 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀನಿ, ನೀವು 40 ವರ್ಷದಲ್ಲಿ ಏನು ಕಟ್ಟ ಹಾಕಿದ್ರಿ ಅದನ್ನ ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ. ನಾನು 9.5 ವರ್ಷದಲ್ಲಿ ಜನಕ್ಕೆ ಏನೇನು ಮಾಡಿದ್ದೀನಿ ಅದನ್ನ ಇಟ್ಕೊಂಡು ನಾನು ಜನರ ಎದುರುಗಡೆ ಹೋಗ್ತೀನಿ, ಜನ ತೀರ್ಮಾನ ಮಾಡಲಿ. ಆದರೆ ಈ ಥರ ವೈಯಕ್ತಿಕ ದಾಳಿನ ಮಾಡೋಕ್ಕೋಬೇಡಿ. ಸರ್, ನನ್ನ ತಮ್ಮಂದಿರೋ ಯಾರಿಗೂ ಮಿನಿಟ್ ಹಾಕ್ಸ್ಕೊಟ್ಟಿಲ್ಲ ಸರ್, ನನ್ನ ತಮ್ಮಂದಿರು ರಿಯಲ್ ಎಸ್ಟೇಟಲ್ಲಿ ಇಲ್ಲ ಸರ್, ನನ್ನ ತಮ್ಮಂದಿರು ಯಾವ ಕಾಂಟ್ರಾಕ್ಟಿಗೂ ಬಂದಿಲ್ಲ ಸರ್. ದಯವಿಟ್ಟು ಇದನ್ನೆಲ್ಲ ಮಾಡ್ತಿರೋರು ಯಾರ ಮಕ್ಕಳು ಅಂತ ಕರ್ನಾಟಕದ ಜನಕ್ಕೆ ಗೊತ್ತು. ದಯವಿಟ್ಟು ವೈಯಕ್ತಿಕ ದಾಳಿ ಮಾಡೋದನ್ನು ಬಿಡಿ ಸರ್. ಎಲ್ಲರ ಬಗ್ಗೆ ವೈಯಕ್ತಿಕ ದಾಳಿ ಮಾಡೋಕ್ಕೆ ಹೋದ್ರೆ ನನ್ನ ಹತ್ರನೂ ದಾಳಿ ಮಾಡೋಕ್ಕಾಗುತ್ತೆ. ನಾವು ಮಾಡಲ್ಲ ಅಂಥ ರಾಜಕಾರಣನ. ಜನಕ್ಕೆ ಅಲ್ಟಿಮೇಟ್ಲಿ ಬೇಕಾಗಿರೋದು ಅಭಿವೃದ್ಧಿ ಮಾತ್ರ. ಅಭಿವೃದ್ಧಿ ವಿಚಾರ ಏನಾರು ಇತ್ತು ಅಂದರೆ ಅದನ್ನ ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ, ನಾನು ಜನರ ಮುಂದೆ ಹೋಗ್ತೀನಿ. ಈ ವೈಯಕ್ತಿಕ ದಾಳಿನ ದಯವಿಟ್ಟು. ನನ್ನ ಸಹೋದ್ಯೋಗಿ ಮೈಸೂರಿನಿಂದ KP ನಾಗರಾಜ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಪ್ರತಾಪ್ ಸಿಂಹ ಅವರು ಫ್ರಸ್ಟ್ರೇಟಲ್ಲಿ ಇದ್ದಾರಾ ಅಥವಾ ಚುನಾವಣೆಗೆ ತಯಾರಿಯಾಗಿ ಚಾಲೆಂಜನ್ನು ಹಾಕ್ಕೊಂಡು ಇನ್ಮೇಲೆ ಇದೇ ರೀತಿಯಲ್ಲಿ ನಾನು ಮಾತನಾಡೋದು ಅಂತ ಹೇಳಿ ತಮ್ಮ ಟೋನನ್ನೇ ಚೇಂಜ್ ಮಾಡ್ಕೊಂಡಂಗಿದೆ ಪ್ರತಾಪ್ ಸಿಂಹ ಅವರು? ಯಾಕೆ ಲೋಕಸಭೆಯ ಬೆಳವಣಿಗೆ ಆದ ನಂತರ ಈ ಟೋನ್ ಚೇಂಜ್ ಆಗಿರೋದಾ, ಹೇಗೆ? ಬಹುತೇಕ ಲೋಕಸಭೆಯಲ್ಲಿ ಆದಂಥ ಸ್ಮೋಕ್ ಬಾಂಬ್ ಪ್ರಕರಣದ ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಸಿಂದ ಟೀಕೆಗೆ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಒಳಗಾಗಿದ್ದರು ಅರುಣ್. ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ದೊಡ್ಡ ಮಟ್ಟದ ಟೀಕೆಗಳು ಕೂಡ ಬರ್ತಾ ಇತ್ತು. ಅದು ಸಿದ್ದರಾಮಯ್ಯವರಿಂದ ಹಿಡಿದು ಯತೀಂದ್ರ ಸಿದ್ದರಾಮಯ್ಯವರಾಗಲಿ ಅಥವಾ ಕಾಂಗ್ರೆಸ್ನ ಬಹುತೇಕ ಶಾಸಕರು ಕೂಡ ಅವರ ಮೇಲೆ ಮುಗಿಬಿದ್ದಿದ್ರು. ಈ ಹಿನ್ನೆಲೆಯಲ್ಲಿ ಬಹುತೇಕ ದೊಡ್ಡ ಮಟ್ಟದ ಒಂದು ರೀತಿಯಂಥ ಆಕ್ರೋಶಕ್ಕೆ ಪ್ರತಾಪ್ ಸಿಂಹ ಅವರು ಕಾರಣವಾಗ್ತಾ ಇರುವಂಥದ್ದು. ಯಾಕೆಂದರೆ ನಿನ್ನೆ ತಾನೇ ಅವರ ತಮ್ಮನ ವಿಚಾರದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ವಿವಾದವು ಕೂಡ ಎದ್ದಿತ್ತು. ಆ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇದ್ದಂಥ ಪ್ರತಾಪ್ ಸಿಂಹ ಅವರು ಒಂದು ರೀತಿಯಾದ
ರೀತಿಯಾದಾಗಿ ಆಕ್ರೋಶಭರಿತವಾಗಿ ಒಂದು ತಿರುಗೇಟನ್ನು ಎಕ್ಸ್ಪೆಷಲಿ CM ಸಿದ್ದರಾಮಯ್ಯವರಿಗೆ ನೀಡ್ತಾ ಇರುವಂಥದ್ದು. ಅಲ್ಲಿಗೆ ತಮ್ಮ ವಿರುದ್ಧ ಇಷ್ಟು ದಿನ ಮಾಡಿದಂಥ ಟೀಕೆಗಳಿಗೆ ಒಂದು ದೊಡ್ಡ ಮಟ್ಟದ ಆಕ್ರೋಶದ ಪ್ರತಿಕ್ರಿಯೆಯನ್ನು ತಾನು ಶುರು ಮಾಡಬೇಕು, ಅದರಲ್ಲೂ ಕೂಡ ಒಂದು ರೀತಿಯಾದಂತಹ ಎಲೆಕ್ಷನ್ನ ಮೂಡನ್ನು ಸೆಟ್ಟು ಮಾಡಲೇಬೇಕು ಅನ್ನುವಂತಹ ರೀತಿಯಾದಂಥ ಉದ್ದೇಶದಿಂದ ಮತ್ತು ಜೊತೆಗೆ ತನ್ನ ಮೇಲೆ ಯಾರು ಟೀಕೆಗಳನ್ನು ಮಾಡ್ತಾ ಇದ್ದಾರೋ ಅವರಿಗೆ ಒಂದು ಉತ್ತರವನ್ನು ತಾನು ನೀಡಲೇಬೇಕು ಅನ್ನುವಂಥ ದಾಟಿಯಲ್ಲಿ ಇವತ್ತು ಅವರು ಉತ್ತರವನ್ನು ಕೊಟ್ಟಿರುವಂಥದ್ದು. ನಾನು ಜಾತಿಯ ರಾಜಕಾರಣವನ್ನು ಯಾವತ್ತೂ ಕೂಡ ಮಾಡಿಲ್ಲ, ಕುರುಬ, ಒಕ್ಕಲಿಗ, ಬ್ರಾಹ್ಮಣ, ಲಿಂಗಾಯತ ಅನ್ನುವಂಥ ರೀತಿಯಾದಂಥ ಜಾತಿಯ ರಾಜಕಾರಣ ಮಾಡಿಲ್ಲ, ನಾನು ಅಭಿವೃದ್ಧಿಯ ರಾಜಕಾರಣವನ್ನು ಮಾಡಿದ್ದೇನೆ. ಹೀಗಾಗಿ ನಾನು ಕಳೆದ 9-10 ವರ್ಷಗಳಲ್ಲಿ ಮಾಡಿರುವಂಥ ಅಭಿವೃದ್ಧಿ ಏನಿದೆ, ಸಿದ್ದರಾಮಯ್ಯನವರು 40 ವರ್ಷದ ರಾಜಕಾರಣ ಮಾಡಿರುವಂಥ ಅಭಿವೃದ್ಧಿ ಏನಿದೆ ಆ ವಿಚಾರವನ್ನು ಇಟ್ಕೊಂಡು ಬೇಕಾದ್ರೆ ನಾವು ರಾಜಕಾರಣವನ್ನು ಮಾಡೋಣ. ಅದನ್ನು ಆ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ತಾಕತ್ತು ಮತ್ತು ದಮ್ ಇದ್ದರೆ ಅದನ್ನು ಅಭಿವೃದ್ಧಿಯ ರಾಜಕಾರಣವನ್ನು ಮಾಡೋದಕ್ಕೆ ನನ್ನ ಹತ್ರ ಬರಲಿ. ನನ್ನ ಮೇಲೆ ವೈಯಕ್ತಿಕವಾದಂಥ ದ್ವೇಷವನ್ನು ಸಾಧಿಸಬೇಡಿ, ವೈಯಕ್ತಿಕವಾದಂಥ ವಾಗ್ದಾಳಿಗಳನ್ನು ನಡೆಸಬೇಡಿ ಎನ್ನುವಂಥ ರೀತಿಯಾದಂಥ ಆಕ್ರೋಶದ ಮಾತುಗಳನ್ನು ಇವತ್ತು ಮೈಸೂರಿನ ಹುಣಸೂರಿನಲ್ಲಿ ಪ್ರತಾಪ್ ಸಿಂಹ ಆಡಿರುವಂಥದ್ದು. ಇದು ಕಾಂಗ್ರೆಸ್ ವರ್ಸಸ್ BJPಗೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ವರ್ಸಸ್ ಪ್ರತಾಪ್ ಸಿಂಹ ಅನ್ನುವಂಥ ರೀತಿಯಲ್ಲಿ ಈಗ ವಾಕ್ಸಮರಗಳು ಆರಂಭವಾಗಿರುವಂಥದ್ದು. ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.